ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮಹಂತಲಿಂಗಪುರ ಗ್ರಾಮದ ಸಮೀಪದಲ್ಲಿರುವ ಖಾಸಗಿ ಬಡಾವಣೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ವೇಳೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮ ಸಂಪಂಗಿರವರು ಹಾಗೂ ಉಪಾಧ್ಯಕ್ಷರಾದ ಹರೀಶ್ ರೆಡ್ಡಿರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ, ನಮಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಎಲ್ಲರಿಗೂ ಒಟ್ಟಾಗಿ ಸೇರಿ ಗ್ರಾಮ ಪಂಚಾಯಿತಿಯ ಅನುದಾನವನ್ನು ಮತ್ತು ಸರ್ಕಾರದ ಅನುದಾನವನ್ನು ಕ್ರೋಢೀಕರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಮಾಡಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್ ರೆಡ್ಡಿ, ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಯಾದ ಶ್ರೀಮತಿ ಲೀಲೋದಯ ಕುಮಾರಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಲಕ್ಷ್ಮೀನಾರಾಯಣ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಈ ದಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅವಧಿ ಮುಗಿದು 5 ವರ್ಷ ಆಡಳಿತ ನಡೆಸಿ ಅವಧಿ ಮುಗಿದಿದೆ. ಎಲ್ಲರಿಗೂ ಒಂದು ಅಭಿನಂದನಾ ಸಮಾರಂಭವನ್ನು, ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ವಿ. ಈಗ ಮೊದಲಿಗೆ ನಮ್ಮ MLA ಸಾಹೇಬರಾದ ಕೃಷ್ಣಪ್ಪನವರಿಗೆ ಮತ್ತು
PLD ವೆಂಕಟೇಶ್ ಗೌಡ್ರಿಗೆ ಮತ್ತು ರಾಜಶೇಖರ್ ರೆಡ್ಡಿ ಅವರಿಗೆ ಮತ್ತು ನಮಗೆ ಸಹಕರಿಸಿದ ಎಲ್ಲ ನಮ್ಮ BJP ಮುಖಂಡರು ಮತ್ತು ನಮ್ಮ BJP ಸದಸ್ಯರ 23 ಜನ ಇದ್ದೀವಿ. ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರುಗಳು ನಮಗೆ ಈ 5 ವರ್ಷಗಳ ಕಾಲ ಆಡಳಿತ ನಡೆಸೋಕ್ಕೆ ನಮಗೆ ಏನು ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ಇಷ್ಟು ದಿನ ನಮ್ಮ ಜೊತೆಯಲ್ಲಿದ್ದು ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್ಕಾರಗಳು 2020-25ನೇ ಸಾಲಿನ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಮಗೆ 2.5 ವರ್ಷ ಅವಧಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನಮಗೆ ಎಲ್ಲ ಸಪೋರ್ಟಿವ್ ಆಗಿ ನಮ್ಗೆ ಸಹಕಾರ ನೀಡಿದಂಥ ಎಲ್ಲ ಕಳ್ಬಾಳು ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಿಗೂ, ಶಾಸಕರಾದ MLA ಕೃಷ್ಣಪ್ಪ ಸರ್ ಅವರಿಗೂ ವಂದಿಸುತ್ತೇನೆ. ಅದೇ ರೀತಿ PLD ವೆಂಕಟೇಶ್ ಅಣ್ಣ ಆಗಿರ್ಬೋದು, ರಾಜಶೇಖರ ಅಣ್ಣ ಆಗಿರ್ಬೋದು, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 22 ಗ್ರಾಮಗಳಲ್ಲಿ ಸುಗಮವಾಗಿ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗಿದೆ. ಈ ಒಂದು ಕೆಲಸ ಕಾರ್ಯಗಳಾಗೋದಕ್ಕೆ ಅಧ್ಯಕ್ಷರು ಮತ್ತು PDO ಅವರು ತುಂಬ ಒತ್ತನ್ನು ಕೊಟ್ಟು ಎಲ್ಲ ಸದಸ್ಯರಿಗೆ ಒಂದು ಒಳ್ಳೆಯ ರೀತಿಯ ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಅನುಪಮ ಸ್ಥಿತಿಯಲ್ಲಿ ನಮ್ಮೂರಿನ ನಾನೊಬ್ಬ ಬಕ್ಸಾರ್ ಗ್ರಾಮದ ಸದಸ್ಯನಾಗಿ ರಾಜಪ್ಪ ಅಂತ ನನ್ನ ಹೆಸರು. ನಾನು ಹಲವಾರು ಕೆಲಸಗಳು ನನ್ನ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ನನ್ನ ಒಂದು 5 ವರ್ಷದ ಅವಧಿಯಲ್ಲಿ 2025ನೇ ಸಾಲಿನ 5 ವರ್ಷದ ಅವಧಿಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ದೀನಿ. ಏನಪ್ಪ ಮಾಡಿದ್ದೀನಿ ಅಂದರೆ, ನಾನು ನಮ್ಮೂರಿಗೆ ಸ್ಮಶಾನಕ್ಕೆ ಹೋಗೋದಕ್ಕೆ ರಸ್ತೆ ಇರಲಿಲ್ಲ. ಆ ರಸ್ತೆಗೆ ಒಂದು 22 ಅಡಿ ರಸ್ತೆ ಜಾಗವನ್ನು ಬಿಡಿಸಿಕೊಟ್ಟು ಮತ್ತು ಅದಕ್ಕೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ 2 ಸೈಡು ಚರಂಡಿ ಕೆಲಸವನ್ನು ಮುಗಿಸಿ ಅದು ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದೀನಿ. ಹಾಗೆ ನಮ್ಮೂರಿಗೆ ರಸ್ತೆ ಇರಲಿಲ್ಲ. ಎಲ್ಲಿಗಪ್ಪ ಅಂತಂದರೆ, ಈ ಕಡೆಯಿಂದ ಬುಕ್ಸಾಗರದಿಂದ ಕಳ್ಬಾಳದ ಮೇಲೆ ಬಂದರೆ 6 ಕಿಲೋಮೀಟ್ರು, ಮತ್ತು ಈ ಕಡೆ ಅರ್ಪಮಳ್ಳಿಯಿಂದ ಬಂದರೆ ಜಿಗಣಿಗೆ 6 ಕಿಲೋಮೀಟ್ರ್ ಸುತ್ತಾಕೊಂಬರ್ಬೇಕಾಗಿತ್ತು. ಇವತ್ತಿನ ದಿವಸ ನನ್ನ ಅವಧಿಯಲ್ಲಿ ಊರಿನ ಒಂದು ಜನತೆಯ ಒಂದು ಊರಿನ ಮುಖಂಡರು ಮತ್ತು ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಅವರ ಅನುಪಮ ಸ್ಥಿತಿಯಲ್ಲಿ ನಾನು ಜಿಗಣಿಗೆ ಹೋಗೋದಕ್ಕೆ 1 ಕಿಲೋಮೀಟ್ರು ಇದರಲ್ಲಿ ನಮ್ಮೂರಿನ ಶಾಲೆ ಏನು ಸರ್ಕಾರಿ ಶಾಲೆಯಿಂದ OT ಸರ್ಕಲ್ಗೆ ದಾರಿಯನ್ನು ಮಾಡಿ 28 ಅಡಿ ರಸ್ತೆ ಅಗಲ ಮಾಡಿ 1.5 ಕಿಲೋಮೀಟ್ರ್ ಉದ್ದದ ರಸ್ತೆಯನ್ನು ಮಾಡಿದ್ದೀನಿ. ಇದೆಲ್ಲ ನನ್ನ ಜೊತೆಯಲ್ಲಿ ಸದಸ್ಯರಾಗಿದ್ದ 35 ಜನ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಅಧ್ಯಕ್ಷರು PDO ಅವರ ಸಹಕಾರದಿಂದ ಮಾಡಿದ್ದೀನಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿ 2020ರಲ್ಲಿ ಚುನಾಯಿತಿಯಾಗಿ 2025ರಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯಿತು. ಇವತ್ತು ನಾವು ಹಿಂದೆ ನಮ್ಮೂರಲ್ಲಿ ಬೀದಿಯಲ್ಲಿ ಬಿಂದಿಗಳೆತ್ಕೊಂಡು ನಡ್ಕೊಂಡು ಹೋಗೋರು. ನಾವು ಒಂದು ವಾಗ್ದಾನ ಕೊಟ್ಟಿದ್ರೆ, ನಾವು ಎಲೆಕ್ಷನ್ ಆಗಿಕ್ಕಿನ ಆ ಟೈಮಲ್ಲಿ ಒಂದು ವಾಗ್ದಾನ ಕೊಟ್ಟಿದ್ರಿ. ನಾವು ಬಂದಿದ್ದು 1 ತಿಂಗಳೊಳಗಡೆ ನಿಮ್ಗೆ ಮನೆಗೂ ಪ್ರತಿ ಮನೆಗೂ ನಾವು ನೀರು ಕೊಡ್ತೀರಿ ಅಂಥೇಳಿ ನಾವೊಂದು ಆಶ್ವಾಸನೆ ಏನು ಕೊಟ್ಟಿದ್ರಿ, ಆ ಆಶ್ವಾಸನೆ ಪ್ರಕಾರವಾಗಿ ನಾವು ಆ ಕೆಲಸನ ಕಂಪ್ಲೀಟ್ ಮಾಡಿದ್ರಿ. ಮತ್ತು ನಮ್ಮೂರಿಗೆ ಸೊಸೈಟಿ ಇರಲಿಲ್ಲ. ಆ ಸೊಸೈಟಿ ತರಬೇಕಾದ್ರೆ ಸುಮಾರು ಅಧ್ಯಕ್ಷರು ಉಪಾಧ್ಯಕ್ಷಗಳೆಲ್ಲ ಇದ್ದರು ನಮ್ಮೂರವರೇ, ಅವರು ಎಲ್ಲ ಯಾರೂ ತಂದಿರಲಿಲ್ಲ. ನಾವು ಮೆಂಬರ್ಗಳಾದಮೇಲೆ ಅದೊಂದು ಚಾಲೆಂಜಾಗಿ ತಗೊಂಡು ಅದನ್ನೊಂದು ಸೊಸೈಟಿ, ಒಂದು ರೇಷನ್ ಕೊಡೋವಂಥ ಸೊಸೈಟಿ ಒಂದು ನಮ್ಮೂರಲ್ಲೇ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ ಸುಮಾರು ಕೆಲಸಗಳು ನಮ್ಮ ಕಾರ್ಯಕ್ರಮಗಳಿಗೆ ಸಹಕಾರ ಸುಮಾರು ಸಪೋರ್ಟ್ ಮಾಡಿದ್ರು. ನಮ್ಮ ಕಾರ್ಯದರ್ಶಿಗಳು, ಸೆಕ್ರೆಟ್ರಿ ಅವರು, ಈ ಅಧಿಕಾರಿ ವರ್ಗದವರು ತುಂಬ ಸಪೋರ್ಟ್ ಮಾಡೋರು. ಆ ಸಪೋರ್ಟಿಂದ ನಾವು ಊರಿನ ಕೆಲಸಗಳೆಲ್ಲ ಸಮಗ್ರವಾಗಿ ನಿಭಾಯಿಸಲು ಅವಕಾಶ ಆಯಿತು. ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಧನ್ಯವಾದಗಳು. ಈ ದಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವತಿಯಿಂದ 25ನೇ ಸಾಲಿನ ಸದಸ್ಯರಿಗೆ ವಿಶೇಷವಾಗಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈ ಒಂದು ಸಮಾರಂಭದಲ್ಲಿ ನಮ್ಮ ಆನೇಕಲ್ ತಾಲೂಕಿನ EO ಆದ ಶ್ರೀಯುತ ಮಂಜುನಾಥ್ ಅವರವರು, ಹಾಗೆ ಆಡಳಿತಾಧಿಕಾರಿಯಾದ ಲಲಿತಾದೇವಿ ಕುಮಾರಿಯವರು, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವಿಶೇಷವಾಗಿ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ PDO ಆದ ಲಕ್ಷ್ಮೀನಾರಾಯಣ ಅವರ ನೇತೃತ್ವದಲ್ಲಿ ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಏನು 5 ವರ್ಷಗಳ ಸುದೀರ್ಘ ಸೇವೆಯಲ್ಲಿ 12ನೇ ತಾರೀಕಿಗೆ ಕೊನೆಯಾಯಿತು. ವಿಶೇಷವಾಗಿ ಎಲ್ಲ ಸದಸ್ಯರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಎಲ್ಲ ಸದಸ್ಯರು ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಇವತ್ತಿನ ದಿನ ವಿಶೇಷವಾದ ಅಭಿನಂದನೆಯನ್ನು ಇವತ್ತು ಎಲ್ಲರೂ ಸಹ ಸ್ವೀಕರಿಸಿ ಭಾಳ ಖುಷಿಯಿಂದ
ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಖುಷಿಯಿಂದ ಈ ಬೀಳ್ಕೊಡುಗೆ ಸಮಾರಂಭದಿಂದ ಹೊರಗಡೆ ಬಂದಿದ್ದರೆ ಎಲ್ರಿಗೂ ಧನ್ಯವಾದಗಳು. ಕಲ್ಬಾಳ ಗ್ರಾಮ ಪಂಚಾಯಿತಿಯ ಸದಸ್ಯರ ಆಡಳಿತಾವಧಿ 5 ವರ್ಷ ಪೂರ್ಣಗೊಂಡ ನಂತರ ಇವತ್ತು ನಮ್ಮ ಕಲ್ಬಾಳ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೀಳ್ಕೊಡುಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇಂದ್ರಮ್ಮ ಸಂಪಂಗಿಯವರೇ, ಉಪಾಧ್ಯಕ್ಷರಾದ ಹರೀಶ್ ಅವರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರೇ, ಮಹಿಳಾ ಸದಸ್ಯರೇ, ನಮ್ಮ ಕಲ್ಬಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ PDOರಾದ ಲಕ್ಷ್ಮೀನಾರಾಯಣವರೇ, ಬಿಲ್ ಕಲೆಕ್ಟರಾದ ಚಿಕ್ಕೇಗೌಡ್ರೆ, ಮತ್ತು ಕಂಪ್ಯೂಟರ್ ಮೇಡಮ್ನ ನಿರ್ಮಲಾ ಮೇಡಮ್ನವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಇವತ್ತು ನಾವೇನು 5 ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರು ಸಹ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಅವರು ಚುನಾಯಿತರಾಗಿದ್ದಾರೆ ಆ ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಲೈಟ್ ವ್ಯವಸ್ಥೆ ಆಗ್ಬೋದು, ಚರಂಡಿ ಕೆಲಸ ಆಗ್ಬೋದು, ಇನ್ನು ಆಮೇಲೆ ಕಸ ವಿಲೇವಾರಿ ಕೆಲಸ ಆಗ್ಬೋದು. ನಮ್ಮ ಗ್ರಾಮ ಪಂಚಾಯತ್ ಶಕ್ತಿ ಮೀರಿ 5 ವರ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಅದರಲ್ಲೂ ಈ ವರ್ಷದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ನಾವು ಒಂದು 20 ಲಕ್ಷ ಒಬ್ಬೊಬ್ಬರಿಗೆ ಆಕ್ಷನ್ ಪ್ಲಾನಲ್ಲಿ ಸುಮಾರು 7-8 ಕೋಟಿ ಕಾಮಗಾರಿಗಳನ್ನು ಒಂದು ಆಕ್ಷನ್ ಪ್ಲಾನಲ್ಲಿ ಸೇರಿಸ್ಕೊಂಡು ಕೆಲಸವನ್ನು ಮಾಡಿದ್ದೀವಿ. ಎಲ್ಲರೂ ಸಹ ಎಲ್ಲ ಸದಸ್ಯರು ಸಹ ಈ 5 ವರ್ಷವೂ ಸಹ ಅಣ್ತಮ್ಮಂದರಾಗಿ ಪಕ್ಷಭೇದವನ್ನು ಹೊರತು ಎಲ್ಲರೂ ಸಹ ಒಗ್ಗಟ್ಟಾಗಿ ವಿಶ್ವಾಸದಿಂದ ಹೋಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀವಿ. ಆಮೇಲೆ ನಮ್ಮ ಲಕ್ಷ್ಮೀನಾರಾಯಣ PDO ಅವರು ಸಹ ವಿಶೇಷ ರೀತಿಯಲ್ಲಿ ಎಲ್ರಿಗೂ ಸಹ ಯಾವುದನ್ನು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇಂಥ ಕೆಲಸ ಮಾಡಬೇಕು ಸರ್ ಅಂದಾಗ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಶಕ್ತಿಯನ್ನು ನೀಡಿ ಎಲ್ಲ ಸದಸ್ಯರಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತ್ ಪರವಾಗಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಅಭಿವೃದ್ಧಿ ಅಧಿಕಾರಿ PDO ಅವರಿಗೆ ಎಲ್ಲ ಸದಸ್ಯರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪಣ್ಣವರು ಕ್ಷೇತ್ರ ಬಹಳ ದೊಡ್ಡದು, ಆದರೂ ಸಹ ನಮ್ಮ ಕಲ್ಬಾಳ ಪಂಚಾಯಿತಿ ವ್ಯಾಪ್ತಿಗೆ ಬಹಳಷ್ಟು ಅನುದಾನಗಳನ್ನು ಕೊಟ್ಟು ಅಭಿವೃದ್ಧಿಪಡಿಸಿದ್ದಾರೆ. ಸ್ಯಾನಿಟ್ರಿ ಇರ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಇನ್ನೂ ಹೆಚ್ಚಿನ ವಿಶೇಷವಾದ ಅನುದಾನಗಳನ್ನು ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿಪಡಿಸೋಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮದ ಜನತೆ ಇರ್ಬೋದು, ನಾವು ಮಾಂತಲಿಂಗಾಪುರ ಭಾಗದ 2 ಸದಸ್ಯರಿಗೆ ಆಯ್ಕೆಯಾಗಿದ್ವಿ. ನಾನು ಮತ್ತು ನಮ್ಮ ಸೀತಮ್ಮ ಕೃಷ್ಣಪ್ಪ ಅವರು, ಶ್ರೀನಿವಾಸ್ ಅವರು, ವಸಂತರಾಜರು, ನಾವು 4 ಜನ ಸದಸ್ಯರಾಗಿ ನಮ್ಮ ಜನ ಆಯ್ಕೆ ಮಾಡಿದರೆ, ನಮಗೆ ಆಯ್ಕೆ ಮಾಡೋಂಥ ನಮ್ಮ ಕೃಷ್ಣದೊಡ್ಡಿ ಗ್ರಾಮದ ಜನ ಯಲ್ಲಮ್ಮನ ಪಳ್ಳ, ಪೂಜನ ಪಳ್ಳ, ಗಾಯತ್ರಿ ನಗರ, ಮಾದಪ್ಪನ ದೊಡ್ಡಿ, ಕುಸಿದ್ದಯ್ಯನ ದೊಡ್ಡಿ, ಜವರೇಗನ ದೊಡ್ಡಿ, ಮಂತ್ರಿನಾಯಕನ ದೊಡ್ಡಿಯ ಜನತೆಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.